ನಮಸ್ಕಾರ ವೀಕ್ಷಕರೇ, ಇವತ್ತು ಈಸಿ ಅಂಡ್ ಟೇಸ್ಟಿಯಾಗಿ ಗರಿ ಗರಿಯಾಗಿರುವಂತ ಕ್ಯಾಬೇಜ್ ಪಕೋಡ ಮಾಡೋಣ ಬನ್ನಿ. ನಾನು ಅರ್ಧ ಕ್ಯಾಬೇಜ್ ನ ತಗೊಂಡು ಸಣ್ಣ ಸಣ್ಣ ಕಟ್ ಮಾಡ್ಕೊತಾ ಇದ್ದೀನಿ. ನಿಮ್ ಕೈಲಿ ಎಷ್ಟು ಸಣ್ಣಗೆ ಹಚ್ಚಕ್ಕಾಗುತ್ತೋ ಅಷ್ಟು ಸಣ್ಣಗೆ ಹಚ್ಕೊಳ್ಳಿ. ನಿಮಗೆ ಸಣ್ಣಗೆ ಹಚ್ಕೊಳಕ್ ಬರ್ಲಿಲ್ಲ ಅಂತಂದ್ರು ಮಿಕ್ಸಿಗೆ ಒಂದೆರಡು ರೌಂಡ್ ತದ್ಲ ಬದ್ಲು ತರ ರುಬ್ಕೋಬಹುದು. ಎಲೆಕೋಸಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಕೆಲವೊಬ್ರು ಅದು ಈಟು ಅಂತ ತಿನ್ನೋದಕ್ಕೆ ಹೋಗಲ್ಲ. ಈ ವೆಜಿಟೇಬಲ್ ಕ್ಯಾನ್ಸರ್ ನ ತಡೆಗಟ್ಟ ಅಂಶ ಹೊಂದಿದೆ. ಇದನ್ನ ತಿನ್ನಲೇಬೇಕು ಪ್ರತಿಯೊಬ್ರು. ಒಂದೊಂದು ತರಕಾರಿ, ಒಂದೊಂದು ಹಣ್ಣು ಒಂದೊಂದು ಅಂಶ ಹೊಂದಿರುತ್ತೆ. ಆ ಅಂಶಗಳನ್ನ ನಾವು ಮಿಸ್ ಮಾಡ್ಕೋತಾ ಇದೀವಿ. ಅದನ್ನ ತಿನ್ನಲ್ಲ ನಾನು, ಇದನ್ನ ತಿನ್ನಲ್ಲ ನಾನು ಅಂತ ಅನ್ಕೊಂಡು ಎಲ್ಲಾ ತರದ್ದು ಹಣ್ಣಾಗ್ಲಿ ತರಕಾರಿ ಆಗ್ಲಿ ನಾವು ತಿನ್ಲೇಬೇಕಾಗುತ್ತೆ. ಅದ್ರಿಂದನೇ ಆರೋಗ್ಯ ಅನ್ನೋದು ಚೆನ್ನಾಗಿರುತ್ತೆ. ಇವಾಗ ಸಣ್ಣಗೆ ಹಚ್ಕೊಂಡಿರೋದಾದ್ಮೇಲೆ ಒಂದ್ ತಟ್ಟೆಗೆ ಹಾಕೋಬಿಡೋಣ. ಇವಾಗ ನಾವು ಕಲ್ಸ್ಕೊಳ್ಳೋದಕ್ಕೆ ಒಂದು ಅಗಲ ಆಗಿರುವಂತ ತಟ್ಟೆ ಬೇಷನ್ನು ಯಾವ್ದಾರ ತಗೋಬೇಕಾಗುತ್ತೆ. ಇವಾಗ ಒಂದ್ ರೌಂಡ್ ಉಪ್ಪು ಹಾಕಿ ನೀಟಾಗಿ ಕಲ್ಸ್ಕೊಳ್ಳಿ. ಕೈಗೆ ನಮಗೆ ಉಡುಡಿಯಾಗಿ ಸಿಗ್ಬೇಕು. ಇವಾಗ ಉಪ್ಪಾಕಿ ಯಾಕೆ ಕಲ್ಸೋದು ಅಂತಂದ್ರೆ, ಉಪ್ಪಾಕಿ ಕಲ್ಸಿದ್ರೆ ನೀರ್ ಬಿಟ್ಕೊಳುತ್ತೆ ಕ್ಯಾಬೇಜ್ ಅಲ್ಲಿ. ನಾವು ಸ್ಪೈಸಸ್ ಹಿಟ್ಟೆಲ್ಲ ಹಾಕ್ತಿವಲ್ಲ, ಅದಕ್ಕೆಲ್ಲ ಅದೇ ಸರಿ ಹೋಗುತ್ತೆ. ಏನಾದ್ರು ಸರಿ ಹೋಗ್ಲಿಲ್ಲ ಅಂದ್ರೆ ಅದ್ರ ಮೇಲೆ ಸ್ವಲ್ಪ ನೀರ್ ತುಂಬಿಸ್ಕೋಬೇಕಾಗುತ್ತೆ ನಾವು. ನೋಡಿ ವೀಕ್ಷಕರೇ, ನಾನು ಕಲ್ಸ್ಕೊತಾ ಇದ್ದೀನಲ್ಲ, ನೀವು ಅದೇ ರೀತಿ ಕಲ್ಸ್ಕೋಬೇಕು. ನೋಡಿ ವೀಕ್ಷಕರೇ, ನಾವು ಒಂದ್ ಸ್ವಲ್ಪ ನೀರ್ ಹಾಕಿಲ್ಲ, ಎಷ್ಟು ನೀರಿನ ಅಂಶ ಬಿಟ್ಕೊಂಡು ಸಾಫ್ಟ್ ಆಗಿದೆ. ಇವಾಗ ಸ್ಪೈಸಸ್ ಹಾಕೊಳ್ಳೋಣ. ಫಸ್ಟ್ ಕೊತ್ತಂಬರಿ ಪೌಡರ್ 1 ಸ್ಪೂನ್ ಹಾಕೊಂಡಿದ್ದೀನಿ, ಖಾರದ ಪುಡಿ 2 ಸ್ಪೂನ್ ಹಾಕೊಂಡಿದ್ದೀನಿ, ಹುಳಿ ಪುಡಿ 2 ಸ್ಪೂನ್ ಹಾಕೊಂಡಿದ್ದೀನಿ, ಗರಂ ಮಸಾಲ 1 ಸ್ಪೂನ್ ಹಾಕೊಂಡಿದ್ದೀನಿ. ಇನ್ನು ಬೇರೆ ತರ ಸ್ಪೈಸಸ್ ಹಾಕೋಬಹುದು ನೀವು. ನಾನು ಇವಾಗ ಹಾಕಿರೋದ್ರಲ್ಲಿ ಒಂದಿದ್ರು ಸರಿ ಒಂದಿಲ್ಲ ಅಂದ್ರೂ ಸರಿ, ಅಡ್ಜಸ್ಟ್ ಆಗುತ್ತೆ. ಹಾಕೊಳ್ಳಿ ಸ್ಪೈಸಸ್. 1 ಚಿಟಕಿ ಅರಿಶಿನ ಹಾಕೊಂಡಿದ್ದೀನಿ, 1 ಸ್ಪೂನ್ ಜೀರಿಗೆ ಹಾಕೊಂಡಿದ್ದೀನಿ, 10 ಎಲೆ ಕರಿಬೇವು ಹಾಕೊಂಡಿದ್ದೀನಿ. ಇವಾಗ ನಮಗೆ ಮೇನ್ ಆಗಿ ಬೇಕಾಗಿರೋದು ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ಮೈದಾ ಹಿಟ್ಟು 3 ಹಾಕೋಬೇಕಾಗುತ್ತೆ. 3 2 ಸ್ಪೂನ್ ಹಾಕೊಳ್ಳಿ. ಏನಾದ್ರು ಸ್ವಲ್ಪ ಗಟ್ಟಿ ಬರಲಿಲ್ಲ ಅಂತಂದ್ರೆ ಇನ್ನೂ 1 ಸ್ಪೂನ್ ಎಕ್ಸ್ಟ್ರಾ ಹಾಕೋಬೇಕಾಗುತ್ತೆ. ಇವಾಗ ನಾವು ಕ್ಯಾಬೇಜ್ಗೆ ಉಪ್ಪು ಖಾರ ಚೆನ್ನಾಗಿ ಇಳ್ಕೊಳ್ಳೋ ತರ ಕಲ್ಸ್ಕೋಬೇಕಾಗುತ್ತೆ. ನೀವು ಫಸ್ಟ್ ನೀರ್ ಹಾಕೊಳ್ಳೋದಕ್ಕೆ ಹೋಗ್ಬೇಡಿ. ನೋಡಿ ಎಷ್ಟು ಚೆನ್ನಾಗಿ ನೀರ್ ಬಿಟ್ಕೊಂಡಿದ್ದೆ ಕ್ಯಾಬೇಜ್ ನಲ್ಲಿ ಅಂತ. ನೀಟಾಗಿ ಎಲ್ಲ ಕಲ್ಸ್ಕೊಂಡಾದ್ಮೇಲೆ ನೀರ್ ಹಾಕೊಂಡು ಕಲ್ಸ್ಕೋಬೇಕಾಗುತ್ತೆ. ವೀಕ್ಷಕರೇ, ಆರೋಗ್ಯ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಒಬ್ರೊಬ್ರು ತುಂಬಾ ಸ್ಟ್ರೆಸ್ ತಗೊಂಡು ಕೆಲಸ ಮಾಡೋದು ಎಲ್ಲ ಮಾಡ್ತಾ ಇರ್ತಾರೆ. ಅವರಿಗೆ ರಕ್ತದ ಒತ್ತಡ ಜಾಸ್ತಿ ಆಗಿರುತ್ತೆ. ಈ ತರ ಎಲ್ಲ ಅನಾರೋಗ್ಯಗಳು ಬರ್ತವೆ. ನಾವು ಚೆನ್ನಾಗಿ ಊಟ ಮಾಡ್ಕೊಂಡು ಕೆಲಸ ಮಾಡಿದ್ರೆ ಏನೂ ಆಗೋದಿಲ್ಲ, ಆರಾಮಾಗಿರ್ಬೋದು. ಈ ತರ ಹೆಲ್ತಿ ಆಗಿರೋ ತರಕಾರಿ ಆಗ್ಲಿ ಹಣ್ಣಾಗ್ಲಿ ನಾವೇ ಒಂಥರ ನಮಗೆ ಇಷ್ಟ ಆಗೋ ತರ ಮಾಡ್ಕೊಂಡು ತಿನ್ಬೇಕಾಗುತ್ತೆ. ನೋಡಿ ವೀಕ್ಷಕರೇ, ಹಿಂಗ್ ಕಲ್ಸ್ಕೋಬೇಕಾಗುತ್ತೆ. ಹಿಂಗ್ ಕಲ್ಸ್ಕೊಂಡಾಗಿ ಇಲ್ಲಿ ಎಣ್ಣೆ ಕಾದಿದೆ, ಇಲ್ಲಿ ಹಾಕ್ಬಿಡೋಣ. ಉಂಡೆ ಮಾಡಿನೂ ಹಾಕ್ಬೋದು. ಹಂಗೆ ಕೈಯಲ್ಲಿ ದಪ್ಪ ಉಂಡೆ ತಗೊಂಡು ಚೂರ್ಚೂರೆ ಬಿಡ್ತಾನು ಬರಬಹುದು. ಹಂಗೂ ತುಂಬಾ ಚೆನ್ನಾಗಿ ಬರುತ್ತೆ. ನಾವು ಯಾವ ರೀತಿ ಎಣ್ಣೆಗೆ ಹಾಕಿದ್ರು ಅದು ಗರ್ಗರಿಯಾಗಿ ಬಂದೇ ಬರುತ್ತೆ. ಗ್ಯಾಸ್ನ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಂಡು ಹಾಕೊಳ್ಳಿ. ಬೇಯಿಸ್ಕೊಳ್ಳೋದು ಸಹ ನಿಧಾನ ಉರಿನಲ್ಲಿ ಇಟ್ಕೊಂಡೆ ಬೇಯಿಸ್ಕೋಬೇಕಾಗುತ್ತೆ. ಜಾಸ್ತಿ ಇಟ್ಕೊಂಡ್ರೆ ಸೀದೋಗ್ಬಿಡುತ್ತೆ. ನಮ್ಮ ಆರೋಗ್ಯ, ನಮ್ಮ ಹೆಲ್ತ್, ನಮ್ಮ ಬಾಡಿ ನಮ್ಗೆ ಗೊತ್ತಿರುತ್ತೆ ಹೆಂಗೆ ಏನೇನ್ ಕೆಲಸ ಮಾಡುತ್ತೆ ಅನ್ನೋದು. ನಮ್ಮ ಬಾಡಿ ಮೇಲೆ ನಾವೇ ಗಮನ ಕೊಡ್ಲಿಲ್ಲ ಅಂದ್ರೆ ಹೆಂಗೆ? ನೋಡಿ ಫ್ರೆಂಡ್ಸ್, ನಾವು ಹಾಕಿದ್ಮೇಲೆ 1-2 ನಿಮಿಷ ಹಂಗೆ ಬಿಡ್ಬೇಕಾಗುತ್ತೆ. ಅದು ಕೆಳಗೆಲ್ಲ ಬೆಂದಾದ್ಮೇಲೆ ಈ ತರ ಹಿಂಗೆ ಅಳ್ಳಾಡಿಸ್ಕೊಳ್ಳಿ ಆ ಕಡೆ ಈ ಕಡೆ. ಈ ತರ ರೆಸಿಪಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ನೀವೇ ಇನ್ನೊಂದ್ಸಲ ಮತ್ತೆ ಮಾಡ್ಕೊಂಡು ಇದೇ ತರ ತಿಂತೀರಾ. ನೋಡಿ ವೀಕ್ಷಕರೇ, ಇಷ್ಟು ಬ್ರೌನ್ ಕಲರ್ ಬಂದ್ರೆ ಸಾಕು. ಇವಾಗ ತೆಗೆದು ಬಿಡೋಣ. ಇದಕ್ಕೂ ಜಾಸ್ತಿ ಬೇಯಿಸ್ತೀವಿ ಅಂದ್ರೆ ಸೀದೋಗುತ್ತೆ. ನಾವು ಎಷ್ಟು ಚೆನ್ನಾಗಿ ಕರಿತೀವೋ ಅಷ್ಟು ಚೆನ್ನಾಗಿ ರುಚಿಯಾಗಿ ಬರುತ್ತೆ ಪಕೋಡ. ಇದು ರೆಸಿಪಿ ಮಾಡೋದು ತುಂಬಾ ಈಸಿ. ಫಟಾಫಟ್ ಅಂತ 15 ನಿಮಿಷಕ್ಕಲ್ಲೇ ಮಾಡೇ ಹಾಕಿರ್ಬೋದು. ಇನ್ನ ಮಿಕ್ಕಿರೋ ಹಿಟ್ಟನ್ನು ಹಾಕೋಬಿಡೋಣ, ಅದನ್ನು ತೇಲಿಸ್ಕೊಬಿಡೋಣ ಒಟ್ಟಿಗೆ. ಕ್ಯಾಬೇಜ್ ನಲ್ಲಿ ತುಂಬಾ ತರ ರೆಸಿಪಿ ಮಾಡ್ಬೋದು, ಅದ್ರಲ್ಲಿ ಇದೊಂದಷ್ಟೇ. ಇವಾಗ ಹಾಕಿರೋ ಪಕೋಡನು ಅದೇ ರೀತಿ ಬೇಯಿಸ್ಕೋಬೇಕಾಗುತ್ತೆ. ನೋಡಿ, ಇಷ್ಟು ಬೆಂದ್ರೆ ಸಾಕು. ತುಂಬಾ ಚೆನ್ನಾಗಿರುತ್ತೆ, ರೋಸ್ಟ್ ಆಗಿರುತ್ತೆ. ಇದನ್ನ ಕೆಚಪ್ ಜೊತೆ ಹಾಕೊಂಡು ತಿಂತಾ ಇದ್ರೆ ಅಷ್ಟು ಸೂಪರ್ ಆಗಿರುತ್ತೆ. ನೋಡಿ, ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ವೀಕ್ಷಕರೇ, ಇದೇ ತರ ಈಸಿ ರೆಸಿಪೀಸ್ಗಳು ನಿಮಗೆ ಬೇಕು ಅಂತ ಅಂದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೆ ಯಾವ ರೆಸಿಪಿ ಇಷ್ಟ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.